ನಾವೇನು ಅನ್ಕೊಂಡಿದೀವೋ ಅದೆಲ್ಲ ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದೆ ಅಲ್ವಾ ಕಾವೇರಿ? ಎಸ್ ಪ್ರೀತು, ಅದ್ರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಹೇಯ್, ರಾಮ್ ಸರ್ ಬಂದ್ರು. ರಾಮ್ ಸರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ ಸರ್. ಮಾವ, ನೀವು ಆಫೀಸಿಗೆ ಬಂದ್ರಾ? ಡ್ಯಾಡ್, ನೀವು ಬರ್ತೀರಾ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟು ದಿನ ಅಂತ ರೆಸ್ಟ್ ಮಾಡೋಕ್ಕಾಗತ್ತೆ ಪ್ರೀತು? ಈ ಕೊಲಾಬ್ರೇಷನ್ ಡೀಲ್ ಇದೆಯಲ್ಲ, ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಟೀಮ್ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಅನ್ನೋದನ್ನು ನಾನು ನೋಡಬೇಕಾಗಿತ್ತು. ವಿಶೇಷವಾಗಿ ಹೊಸಬ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಬೇಕಲ್ವಾ? ಓ, ಇವರು ನಮ್ಮ ವ್ಯಾಲ್ಯೂ ನೋಡೋದಕ್ಕೆ ಬಂದಿದ್ದಾರೆ. ಇವ್ರ ಮಕ್ಕಳು ಪ್ರೊಫೆಷ್ನಲ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಪುಂಡು ಪೋಖ್ರಿಗಳ ಥರ ಯಾವಾಗ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ನನಗೆ ಟೆಸ್ಟಿಂಗ್ ಪೀರಿಯಡ್ ಅಂತೆ, ವ್ಯಾಲ್ಯೂಯೇಷನ್ ಅಂತೆ. ಸರ್, ಕ್ಲೈಂಟ್ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ನೀವಿಬ್ಬರು ತುಂಬ ಶ್ರಮ ವಹಿಸಿ ಕೆಲಸ ಮಾಡಿದಿರಿ. ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ಸ್ ಡ್ಯಾಡ್. ಥ್ಯಾಂಕ್ ಯು ಸರ್. ವಿ ವೋಂಟ್ ಡಿಸಪಾಯಿಂಟ್ ಯು. ವೆರಿ ಗುಡ್. ಪ್ರೀತು, ನೀನು ಮೀಟಿಂಗ್ ಕಂಟಿನ್ಯೂ ಮಾಡು. ನನಗೆ ಇನ್ನೊಂದು ಬೇರೆ ಮೀಟಿಂಗ್ ಇದೆ, ನಾನು ಅಲ್ಲಿಂದನೇ ಲೈವ್ ಬರ್ತೀನಿ. ಇವರಿಬ್ಬರಿಗೆ ಮಾತ್ರ ವಿಶ್ ಮಾಡಿದ್ರು. ಹಾಗಾದ್ರೆ ನಾನು ಅವ್ರ ದೃಷ್ಟಿಲಿ ಲೆಕ್ಕಕ್ಕೆ ಇಲ್ಲದೆ ಇರೋಳ? ಇರ್ಲಿ, ನನ್ನ ಟೈಮ್ ಬಂದಾಗ ನನ್ನ ಕ್ಯಾಲಿಬರ್ ಏನು ಅಂತ ನಾನು ತೋರಿಸ್ತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮ್ಯಾಮ್. ಐ ಹಾರ್ಟ್ಲಿ ವೆಲ್ಕಮ್ ಯು ಬೋತ್ ಫಾರ್ ದಿಸ್ ಕಾನ್ಫರೆನ್ಸ್. ಸೊ ನಾವು ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಿಮಗೆ 1 by 1 ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಸರ್, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ರಾಮ್ ಸರ್ ಬಂದಿಲ್ವಾ? ಡ್ಯಾಡಿಗೆ ಬೇರೆ ಕಡೆ ಮೀಟಿಂಗ್ ಇತ್ತು, ಸೊ ಕ್ಲೈಂಟ್ನ ಅಟೆಂಡ್ ಮಾಡಕ್ಕೆ ಹೋಗಿದ್ದಾರೆ. ಲೈನಿಗೆ ಕನೆಕ್ಟ್ ಮಾಡ್ತೀನಿ.